ಅರ್ಜಿ ವಿಚಾರಣೆ ನಡೆಯಲಿದೆ. ಬೆಳಗಾವಿ ಸೇರಿದಂತೆ ಕರ್ನಾಟಕದಲ್ಲಿರುವ 865 ನಗರ, ಪಟ್ಟಣ ಹಾಗೂ ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವ ಮಹಾರಾಷ್ಟ್ರ ಸರ್ಕಾರದ 2004ರಲ್ಲಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಬರಲಿದೆ. ವಿಚಾರಣೆಗೆ ಅಂಗೀಕರಿಸಬೇಕೋ ಅಥವಾ ತಿರಸ್ಕರಿಸಬೇಕೋ ಅನ್ನುವ ಮಹತ್ವದ ನಿರ್ಣಯ ಆಗಲಿದೆ. ಮಹಾರಾಷ್ಟ್ರ ಸರ್ಕಾರದ ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕರಿಸಿದರೆ ಕರ್ನಾಟಕಕ್ಕೆ ಮುಖಭಂಗ ಆಗಲಿದೆ. ಅರ್ಜಿ ವಿಚಾರಣೆ ಹಿನ್ನೆಲೆ ಬೆಳಗಾವಿ ನಗರ ಹಾಗೂ 2 ರಾಜ್ಯಗಳ ಗಡಿ ಭಾಗದಲ್ಲಿ ಬಿಗಿ ಭದ್ರತೆ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸದಂತೆ ಒತ್ತಡ ತರುವ ನಿಟ್ಟಿನಲ್ಲಿ ಅಹಿಂದ ಒಕ್ಕೂಟ ಹುಬ್ಬಳ್ಳಿಯಲ್ಲಿ ಸಮಾವೇಶ ಹಮ್ಮಿಕೊಂಡಿದೆ. ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ಇವತ್ತು ಸಮಾವೇಶ ನಡೆಯಲಿದೆ. ಮುಂಬೈ ಕರ್ನಾಟಕದ ಅಹಿಂದ ಮುಖಂಡರು, ಅಹಿಂದ ಸಮುದಾಯದವರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಪದಚ್ಯುತಿಗೊಳಿಸದಂತೆ ಸಮಾವೇಶದ ಮೂಲಕ ಒತ್ತಾಯಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತನ್ನ ನಿರ್ಧಾರ ಪ್ರಕಟಿಸುವಂತೆ ಆಗ್ರಹಿಸಲಿದ್ದಾರೆ. ಹುಬ್ಬಳ್ಳಿಯ ನಂತರ ರಾಜ್ಯದ ಇತರ 3 ಕಡೆ ಅಹಿಂದ ಸಮಾವೇಶ ನಡೆಸೋಕೆ ತೀರ್ಮಾನಿಸಲಾಗಿದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸ್ಮರಣೆ. ಇವತ್ತಿನ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಗಮಿಸಲಿದ್ದಾರೆ. ಇನ್ನು ತುಮಕೂರು ವಿವಿ ಹೆಲಿಪ್ಯಾಡ್ಗೆ ಬಂದಿಳಿದು ನಂತರ ಕ್ಯಾತ್ಸಂದ್ರದ ಮಠಕ್ಕೆ ಆಗಮಿಸಲಿದ್ದಾರೆ. ಗದುಗೆ ಪೂಜೆ ಸಲ್ಲಿಸಿ ಆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆ ತುಮಕೂರು ಜಿಲ್ಲಾಡಳಿತ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಮಠದಲ್ಲಿ 7ನೇ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣ ಕಾರ್ಯಕ್ರಮಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅವರ ಜೊತೆಗೆ ಮಾನ್ಯ ಗವರ್ನರ್ ಅವರು ಮತ್ತು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲೆ ಮತ್ತು ನಮ್ಮ ಸೋಮಣ್ಣ ಸಾಹೇಬರು ರೈಲ್ವೆ ಮಿನಿಸ್ಟರ್ ಸ್ಟೇಟ್ ಮತ್ತು ಸ್ಥಳೀಯ MLA ಸಾಹೇಬರುಗಳು ಮತ್ತು MP ಸಾಹೇಬರುಗಳು ಬರ್ತಾ ಇದ್ದಾರೆ. ಸೊ ಇದಕ್ಕೆ ಸಿದ್ಧಗಂಗಾ ಮಠದಲ್ಲೇ ಒಂದು ಸಭಾಂಗಣ ಸ್ಥಳದಲ್ಲಿ ಅವ್ರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆ ಆಗದಂಗೆ ಬಂದೋಬಸ್ತ್ ಮಾಡಲಾಗುತ್ತೆ ಅಂತ. ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟದಲ್ಲಿ ಮಾಡೋಕೆ ಹೊರಟಿರುವ ಕಾಮಗಾರಿಗೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಟ್ಟದ ನಿವಾಸಿಗಳು ಸೇರಿದಂತೆ ಮೈಸೂರಿನ ನಾಗರಿಕರು ಚಾಮುಂಡಿ ಬೆಟ್ಟವನ್ನು ಅಭಿವೃದ್ಧಿ ಹೆಸರಲ್ಲಿ ಹಾಳು ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಈ ಹಿನ್ನೆಲೆ ಇವತ್ತು ಚಾಮುಂಡಿ ಚಲೋ ಹೆಸರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನೂರಾರು ಸಂಖ್ಯೆಯಲ್ಲಿ ಜನ ಚಾಮುಂಡಿ ಬೆಟ್ಟದಲ್ಲಿ ಸೇರಿ ಪ್ರತಿಭಟನೆ ನಡೆಸಲಿದ್ದಾರೆ. ಮೈಸೂರು ಬಳಿಕ ಬೆಂಗಳೂರಿನ ರಸ್ತೆಗೆ ಅಂಬಾರಿ ಡಬಲ್ ಡೆಕರ್ ಬಸ್ ಇಳಿಯಲಿದೆ. ಪ್ರವಾಸಿಗರನ್ನ ಸೆಳೆಯುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಸೇವೆ ಆರಂಭ ಆಗಲಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಸಚಿವ HK ಪಾಟೀಲ್ ರವೀಂದ್ರ ಕಲಾಕ್ಷೇತ್ರ ಮುಂಭಾಗದಲ್ಲಿ ಹಸಿರು ನಿಶಾನೆ ತೋರಲಿದ್ದಾರೆ. ಒಟ್ಟು 3 ಡಬಲ್ ಡೆಕರ್ ಬಸ್ ಸೇವೆ ಆರಂಭ ಆಗಲಿದ್ದು ಮೈಸೂರು ದಸರಾ ವೇಳೆ ಲಂಡನ್ ಬಸ್ ಜನಪ್ರಿಯ ಆಗಿತ್ತು. ಬೆಂಗಳೂರಿನ ಪ್ರವಾಸೋದ್ಯಮ ಜನಪ್ರಿಯಗೊಳಿಸೋಕೆ ಲಂಡನ್ ಬಸ್ ಸೇವೆ ನೀಡಲಾಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿನ್ನೆ ನಿತಿನ್ ನಬೀನ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಕೇರಳ ವಿಧಾನಸಭೆ ಹಾಗೂ ಬೆಂಗಳೂರಿನ GBA ಚುನಾವಣೆ ಗೆಲ್ಲೋ ಕಡೆ ಗಮನ ಕೊಟ್ಟಿದ್ದಾರೆ. ಕೇರಳ ಚುನಾವಣಾ ಉಸ್ತುವಾರಿಯಾಗಿ ವಿನೋದ್ ತಾವ್ಡೆ ಹಾಗೂ ಕೇರಳ ಸಹ ಉಸ್ತುವಾರಿಯಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕ ಮಾಡಲಾಗಿದೆ. ಬೆಂಗಳೂರಿನ GBA ಚುನಾವಣೆ ಕಡೆಗೂ ಗಮನ ಹರಿಸಿರುವ ಬಿಜೆಪಿ ರಾಮ್ ಮಾಧವ್ ಅವರನ್ನ GBA ಚುನಾವಣಾ ಉಸ್ತುವಾರಿಯಾಗಿ ಹಾಗೂ ಸಹ ಉಸ್ತುವಾರಿಯಾಗಿ ಸತೀಶ್ ಪುನ್ಯಾ, ಸಂಜಯ್ ಉಪಾಧ್ಯಾಯ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ಸ್ವೀಕಾರ ಮಾಡಿರುವ ಹಿನ್ನೆಲೆ ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಮಾಜಿ ಸಚಿವ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ಸೆಲೆಬ್ರೇಷನ್ ನಡೆದಿದ್ದು ಜಯದೇವ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಪಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಪೌರಾಯುಕ್ತಿಗೆ ಹೀಯಾಳಿಸಿ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇನ್ನೂ ಪತ್ತೆ ಆಗಿಲ್ಲ. ಈ ನಡುವೆ ನಿರೀಕ್ಷಣಾ ಬೇಲ್ಗೆ ಹಾಕಿರುವ ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. FIR ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದ ರಾಜೀವ್ ಗೌಡಗೆ ನಿನ್ನೆ ತರಾಟೆ ತೆಗೆದುಕೊಂಡಿದ್ದ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಮಹಿಳೆಯರ ಬಗ್ಗೆ ಗೌರವ ಇಲ್ವಾ ಅಂತ ಖಾರವಾಗಿ ಕೇಳಿದರು. ಮಹಿಳೆಯರ ಬಗ್ಗೆ ಮಾತಾಡುವಾಗ ಎಚ್ಚರಿಕೆ ಇರಬೇಕು. ಅರ್ಜಿ ಸಂಬಂಧ ಆದೇಶ ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ನಡುವೆ ರಾಜೀವ್ ಗೌಡ ಬಂಧನಕ್ಕೆ ಬಿಜೆಪಿ ಪಟ್ಟು ಹಿಡಿದಿದೆ. ರಾಜೀವ್ ಗೌಡ ಪೋಸ್ಟರ್ ಹಾಕಿ ಕಾಣೆ ಆಗಿದ್ದಾರೆ ಅಂತ ಪ್ರಕಟಣೆ ಹೊರಡಿಸಿದ್ದಾರೆ. 1 ವಾರದಿಂದ ಕಾಣೆ ಆಗಿದ್ದಾರೆ ಅಂತ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ. ರಾಜೀವ್ ಗೌಡ ಕಂಡ ತಕ್ಷಣ ಪೊಲೀಸರಿಗೆ ಹಾಗೂ ನಾಗಲಕ್ಷ್ಮಿ ಚೌಧರಿ ಅವರಿಗೆ ತಿಳಿಸಬೇಕು ಅಂತ ಪೋಸ್ಟರ್ ಹಾಕಲಾಗಿದೆ.
ದಾವೋಸ್ನಲ್ಲಿ ನಡೀತಾ ಇರುವ ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರೆನ್ಯೂ ಪವರ್, ಝೈಲಮ್ ಇಂಕ್ ಮತ್ತು ಆಕ್ಟೋಪಸ್ ಎನರ್ಜಿ ಕಂಪನಿಗಳ ಜೊತೆ ಬಂಡವಾಳ ಹೂಡಿಕೆ ಸಂಬಂಧ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವರು, ಸೌರ, ಪವನ ಮತ್ತು ಹೈಬ್ರಿಡ್ ವಿದ್ಯುತ್ ಯೋಜನೆಗಳಿಗೆ ಹೆಸರಾಗಿರುವ ರೆನ್ಯೂ ಕಂಪನಿ ತನ್ನ ಉದ್ದೇಶಿತ ಯೋಜನೆಗಳ ಬಗ್ಗೆ ನಮ್ಮ ಗಮನ ಸೆಳೆದಿದೆ. ವಿದ್ಯುತ್ ಗ್ರಿಡ್ ಮೂಲಸೌಕರ್ಯ, ಮರುಬಳಕೆ, ಇಂಧನ ಉತ್ಪಾದನೆಗೆ ಇರುವ ಅವಕಾಶಗಳು, ವಿದ್ಯುತ್ ಶೇಖರಣೆಯ ಅವಕಾಶಗಳನ್ನು ಕುರಿತು ತಿಳಿಸಿದ್ದೀವಿ ಅಂತ ಹೇಳಿದ್ರು. ಇನ್ನು ನ್ಯೂಯಾರ್ಕ್ ಮೂಲದ ಝೈಲಮ್ ಇಂಕ್ ಕಂಪನಿ ಕೈಗಾರಿಕೆಗಳಿಗೆ ಬೇಕಾದ ನೀರು ಪೂರೈಕೆ ಮತ್ತು ತ್ಯಾಜ್ಯ ನೀರು ನಿರ್ವಹಣಾ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣದಿಂದಾಗಿ ಸಚಿವ ಆರ್.ಬಿ. ತಿಮ್ಮಾಪುರಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದ್ದು, ಆರ್.ಬಿ. ತಿಮ್ಮಾಪುರ ತಲೆದಂಡಕ್ಕೆ ಬಿಜೆಪಿ ಪಟ್ಟು ಹಿಡಿದಿದೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಸಿಎಂ, ಸಚಿವರ ಬಳಿ ವಿವರಣೆ ಪಡಿತೀನಿ ಅಂತ ಹೇಳಿದ್ದಾರೆ. ಇನ್ನು ಆರೋಪಕ್ಕಿಂತ ಸೂಕ್ತ ದಾಖಲೆಗಳಿದ್ರೆ ಕೊಡಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಬಾರ್ ಲೈಸೆನ್ಸ್ ಕೊಡೋಕೆ ಕೋಟಿ ಲಂಚ ಪಡೆದಿದ್ದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಮೇಲ್ನೋಟಕ್ಕೆ ಲಂಚ ಸ್ವೀಕಾರ ಮಾಡಿರುವುದು ಸಾಬೀತಾಗಿರೋ ಹಿನ್ನೆಲೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಅಬಕಾರಿ ಡಿಸಿ ಜಗದೀಶ್ ಹಾಗೂ ಅಬಕಾರಿ ಅಧೀಕ್ಷಕ ತಮ್ಮಣ್ಣರನ್ನ ಸಸ್ಪೆಂಡ್ ಮಾಡಿ ಅಬಕಾರಿ ಇಲಾಖೆ ಕಾರ್ಯದರ್ಶಿ ಆದೇಶ ಮಾಡಿದ್ದಾರೆ. ವಿಜಯಪುರ ನಗರದ ಬಸ್ ನಿಲ್ದಾಣದ ಬಳಿ ಖಾಸಗಿ ಬಸ್ಗಳ ನಡುವೆ ಸರಣಿ ಅಪಘಾತ ನಡೆದಿದೆ. ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳೋಕೆ 4 ಬಸ್ ಸಾಲಾಗಿ ನಿಂತಿದ್ವು. ಈ ವೇಳೆ ಹಿಂದಿನಿಂದ ಬಂದ ಬಸ್ ಡಿಕ್ಕಿ ಹೊಡೆದಿದೆ. ವಿಜಯಪುರ ನಗರದ ಲಲಿತ್ ಮಹಲ್ ಹೋಟೆಲ್ ಎದುರು ಈ ಘಟನೆ ನಡೆದಿರೋದು. ಖಾಸಗಿ ಬಸ್ ಚಾಲಕನಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರು, ಮುಂಬೈಗೆ ಪ್ರಯಾಣಿಕರನ್ನ ಕರೆದೊಯ್ಯೋಕೆ ನಿಂತಿದ್ದ ಬಸ್ಗಳ ನಡುವೆ ಅಪಘಾತ ನಡೆದಿರೋದು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರು ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿ ಬಾಲಕ ಸಾವನ್ನಪ್ಪಿದ್ದು, ವೃದ್ಧೆ ಗಾಯಗೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಕಾವಲವಾಡ ಗ್ರಾಮದ ಹಟ್ಟಿ ಓಣಿಯಲ್ಲಿ ಈ ಘಟನೆ ನಡೆದಿದೆ. 5 ವರ್ಷದ ಹುಜೇರ್ ಸಲೀಂ ಶಿಗಳ್ಳಿ ಮೃತ ದುರ್ದೈವಿ. 60 ವರ್ಷದ ಆಶಾಬಿ ಗಫೂರ್ ಸಾಬ್ ಮುಲ್ಲಾ ಗಾಯಗೊಂಡಿದ್ದಾರೆ. ಗಾಯಾಳುವನ್ನ ಹಳಿಯಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಹಳಿಯಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ವೃದ್ಧ ದಂಪತಿಗಳ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. 80 ವರ್ಷದ ಚಂದ್ರಪ್ಪ ಹಾಗೂ 70 ವರ್ಷದ ಜಯಮ್ಮ ನಿನ್ನೆ ಬೆಳಗ್ಗೆ ಮಕ್ಕಳ ಜೊತೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಆ ಬಳಿಕ ದಂಪತಿಗೆ ಬಿಪಿ, ಶುಗರ್ ಇದ್ದದ್ರಿಂದ ವೈದ್ಯರು ಇಂಜೆಕ್ಷನ್ ಕೊಟ್ಟು ಹೋಗಿದ್ರಂತೆ. ಇನ್ನು ಸ್ಥಳೀಯರು ಹೋಗಿ ನೋಡಿದಾಗ ವೃದ್ಧ ದಂಪತಿ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಪ್ರತಿದಿನ ದಂಪತಿಗೆ ಚಿಕಿತ್ಸೆ ನೀಡೋಕೆ ಬರ್ತಾ ಇದ್ದ ವೈದ್ಯರು ಬಾರದ ಹಿನ್ನೆಲೆ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬೀದರ್ನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಬರಲೇಬೇಕು. ಮಕ್ಕಳದ್ದು ಆಪ್ರೇಷನ್ ಮಾಡ್ಕೋಬೇಕಂತೇಳಿ ಕರ್ಕೊಂಬಂದೇವ್ರಿ ಇಲ್ಲಿಗೆ. ಕರ್ಕೊಂಬಂದಾದ್ಮೇಲೆ ನಿನ್ನ BP, ಶುಗರು ಅದೆಲ್ಲ ಕರೆಕ್ಟ್ ಇತ್ತು. ಹುಡುಗಿದ್ದು ಆಪ್ರೇಷನ್ ಎಲ್ಲ ಚಂದೆ ಮಾಡ್ಯಾರಿ ಡಾಕ್ಟರ್ಸ್. ಆಪ್ರೇಷನ್ ಎಲ್ಲ ಆಗಾದ್ಮೇಲೆ ಇವತ್ತು ಮಧ್ಯಾಹ್ನ ಹಿಡಿದು ಮಧ್ಯಾಹ್ನಕ್ಕೆ ಏನಂತಂದ್ರೆ ಹುಡುಗಿ ಎಲ್ಲ ಸರಿಗಳ, ಏನು ಪ್ರಾಬ್ಲಮ್ ಇಲ್ಲ, ಹುಡುಗಿಗೆ ಎಲ್ಲ ಆರಾಮಳ ಅಂತೇಳಿ ನಮಗೆ ಹೇಳ್ಯಾರ ಸರ್ ಅವರು. ಇಂಜೆಕ್ಷನ್ ಏನೋ ಕೊಟ್ಟಾರಂತ ಸರ್. ಅದು ಇಂಜೆಕ್ಷನ್ ಕೊಟ್ಟು ಹಿಡ್ಕೊಂಡು ನಮ್ಮದು ಪೇಷಂಟ್ಗೆ ಇದು ಬಾಡಿ ಸುಸ್ತು ಬೆಳೆಸ್ಕೊತಾ ಬಂದವು ಸರ್ ಅವ್ರದ್ದು. ನಮ್ಮ ಪೇಷಂಟ್ ಡೆತ್ ಆಗಿದ್ದಿತ್ತು ಸರ್. ಇಲ್ಲಿ ಜೀವ ಆಲ್ರೆಡಿ ಇಲ್ಲೇ ಹೋಗಿದ್ದಿತ್ತು. ಅವರು ಹಾಸ್ಪಿಟಲ್ದವ್ರು ಏನು ಮಾಡ್ಯಾರ ಅಂತಂದ್ರೆ ಆಂಬುಲೆನ್ಸ್ ಅವರೇ ಕರ್ಸ್ಯಾರ ಸರ್. ಡಿಸ್ಚಾರ್ಜ್ ಸಮರಿ ಮೇಲೆ ಸೈನ್ ತೊಗೊಂಡಿಲ್ಲ, ಏನಿಲ್ಲ. ಆಂಬುಲೆನ್ಸ್ ಅದು ಕರೆಸಿ ಅವರೇ ಇಲ್ಲಿಂದ ಎಲ್ಲರೂ ತಗೊಂಡು ಹೋಗ್ರಿ ಅಂತೇಳಿ ನಮಗೆ ಹೇಳಿದ್ರು ಸರ್. ಮಕ್ಕಳದ್ದು ಆಪ್ರೇಷನ್ ಮಾಡ್ಕೋಬೇಕಂತೇಳಿ ಕರ್ಕೊಂಬಂದೇವ್ರಿ ಇಲ್ಲಿಗೆ. ಕರ್ಕೊಂಬಂದಾದ್ಮೇಲೆ ನಿನ್ನ BP, ಶುಗರು ಅದೆಲ್ಲ ಕರೆಕ್ಟ್ ಇತ್ತು. ಹುಡುಗಿದ್ದು ಆಪ್ರೇಷನ್ ಎಲ್ಲ ಚಂದೆ ಮಾಡ್ಯಾರಿ ಡಾಕ್ಟರ್ಸ್. ಆಪ್ರೇಷನ್ ಎಲ್ಲ ಆಗಾದ್ಮೇಲೆ ಇವತ್ತು ಮಧ್ಯಾಹ್ನ ಹಿಡಿದು ಮಧ್ಯಾಹ್ನಕ್ಕೆ ಏನಂತಂದ್ರೆ ಹುಡುಗಿ ಎಲ್ಲ ಸರಿಗಳ, ಏನು ಪ್ರಾಬ್ಲಮ್ ಇಲ್ಲ, ಹುಡುಗಿಗೆ ಎಲ್ಲ ಆರಾಮಳ ಅಂತೇಳಿ ನಮಗೆ ಹೇಳ್ಯಾರ ಸರ್ ಅವರು.
ಇಂಜೆಕ್ಷನ್ ಏನು ಕೊಟ್ಟಾರಂತ ಸರ್. ಅದು ಇಂಜೆಕ್ಷನ್ ಕೊಟ್ಟು ಹಿಡ್ಕೊಂಡು ನಮ್ಮದು ಪೇಷಂಟ್ಗೆ ಇದು ಬಾಡಿ ಸುಸ್ತು ಬೆಳೆಸ್ಕೊತಾ ಬಂದವು ಸರ್. ಅವ್ರದ್ದು ನಮ್ಮ ಪೇಷಂಟ್ ಡೆತ್ ಆಗಿಂದಿತ್ತು ಸರ್. ಇಲ್ಲಿ ಜೀವ ಆಲ್ರೆಡಿ ಇಲ್ಲೇ ಹೋಗಿದ್ದಿತ್ತು. ಅವರು ಹಾಸ್ಪಿಟಲ್ದವ್ರು ಏನು ಮಾಡ್ಯಾರ ಅಂತಂದ್ರೆ ಆಂಬುಲೆನ್ಸ್ ಅವರೇ ಕರ್ಸ್ಯಾರ ಸರ್. ಡಿಸ್ಚಾರ್ಜ್ ಸಮರಿ ಮೇಲೆ ಸೈನ್ ತಗೊಂಡಿಲ್ಲ, ಏನಿಲ್ಲ. ಆಂಬುಲೆನ್ಸ್ ಅದು ಕರೆಸಿ ಅವರೇ ಇಲ್ಲಿಂದ ಎಲ್ಲಾರ ತಗೊಂಡು ಹೋಗ್ರಿ ಅಂತೇಳಿ. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಮೂವರನ್ನ ಪೊಲೀಸರು ಬಂಧಿಸಿ 8 ಲಕ್ಷ ಮೌಲ್ಯದ 20 ಕೆಜಿ ಗಾಂಜಾ ಹಾಗೂ ಕಾರು ವಶಪಡಿಸಿಕೊಂಡಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಡಿಕೇರಿ ಕ್ರಾಸ್ ಬಳಿ ಒಡಿಶಾ ಮೂಲದ ಮನೋರಂಜನ್, ದೀಪಕ್, ರಾಕೇಶ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮತ್ತೆ ಮರಳು ಮಾಫಿಯಾ ದಂಧೆ ನಡೀತಾ ಇದೆ. ಶಹಪುರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಮರಳು ದಂಧೆಕೋರರು ಕೃಷ್ಣಾ ನದಿಯ ಒಡಲು ಬಗೆದು ಮರಳು ಬಾಚ್ತಾ ಇದ್ದಾರೆ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದ್ದಂತೆ ಮರಳು ದಂಧೆಕೋರರು ತಮ್ಮ ಕರಾಮತ್ತು ಮುಂದುವರೆಸಿದ್ದಾರೆ. ಹಗಲು ರಾತ್ರಿ ಅನ್ನದೇ ರಾಜಾರೋಷವಾಗಿ ಮರಳು ದಂಧೆ ನಡೆಸುತ್ತಿದ್ದಾರೆ. ನೂರಾರು ಟ್ರ್ಯಾಕ್ಟರ್ ಮೂಲಕ ಮರಳು ಸಾಗಾಟ ಮಾಡ್ತಿದ್ದಾರೆ. ಹಗಲೊತ್ತಲೇ ನದಿಗೆ ಹಿಟಾಚಿ ಇಳಿಸಿ ಮರಳು ತುಂಬುತ್ತಾ ಇದ್ದಾರೆ. ಆದರೂ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಗದಗದಲ್ಲಿ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತ ವಿಎ ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ ಬರೆದಿರೋ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನಡೆದಿದೆ. ಕಂದಾಯ ಇಲಾಖೆ, ತಾಲೂಕು ಆಡಳಿತ ವ್ಯವಸ್ಥೆ ಹಾಗೂ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಡಂಬಳ ಗ್ರಾಮದ ಆಡಳಿತಾಧಿಕಾರಿ ಯೋಗೇಶ್ ಕುರಹಟ್ಟಿ ತಹಶೀಲ್ದಾರ್ ಕಚೇರಿ ಮೂಲಕ ರಾಷ್ಟ್ರಪತಿಗೆ ಪತ್ರ ಬರೆದು ದಯಾಮರಣ ಕೋರಿದ್ದಾರೆ. ಕಂದಾಯ ಇಲಾಖೆಯ ಸಂಯೋಜನೆ ಆಪ್, ಇ ಪೋತಿ ಆಂದೋಲನ, ಬೆಳೆ ಕಟಾವು ಪ್ರಯೋಗಗಳು, ಆಧಾರ್ ಸೀಡಿಂಗ್ ಜೊತೆಗೆ ಇಲಾಖೆಯ ಕೆಲಸವನ್ನ ಸಮರ್ಪಕವಾಗಿ ನಿರ್ವಹಿಸಿದ್ರೂ ಕೂಡ ಮೇಲಧಿಕಾರಿಗಳು ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಹೆಬ್ಬಗೋಡಿಯಲ್ಲಿ ಮಹಿಳೆಯರ ಒಳ ಉಡುಪುಗಳನ್ನು ಕದೀತಾ ಇದ್ದ ವಿಕೃತ ಕಾಮಿಯನ್ನ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. 23 ವರ್ಷದ ಅಮಲ್ ಬಂಧಿತ ಆರೋಪಿ. ಮಹಿಳೆಯರ ಒಳ ಉಡುಪು ಧರಿಸಿಕೊಂಡು ಫೋಟೋ ತೆಗೆದುಕೊಳ್ತಾ ಇದ್ದಂತೆ ಈತನ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ದೃಶ್ಯಗಳನ್ನು ಆಧರಿಸಿ ಈಗ ವಿಕೃತ ಕಾಮಿಯನ್ನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ಆರೋಪಿಯ ಮೊಬೈಲ್ನಲ್ಲಿ ಹಲವು ಫೋಟೋಗಳು ಪತ್ತೆಯಾಗಿವೆ. ಬೆಂಗಳೂರು ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ BS ಬಿಂಗೀಪುರ ಬಳಿ ಸ್ಕ್ರಾಪ್ ಶೆಡ್ಗಳಿಗೆ ಬೆಂಕಿ ಬಿದ್ದಿದೆ. ಶೆಡ್ಗಳಲ್ಲಿ ವಾಸವಿದ್ದ ಶಂಕಿತ ಬಾಂಗ್ಲಾ ವಲಸಿಗರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅಲ್ಲದೆ ವಾರದ ಹಿಂದೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರಿಂದ ತೆರವು ಮಾಡಲಾಗಿತ್ತು. ಇದೀಗ ಸ್ಕ್ರಾಪ್ ತುಂಬಿದ ಶೆಡ್ಗಳಿಗೆ ಬೆಂಕಿ ಬಿದ್ದಿದ್ದು ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಜಾತ್ರಾ ಮಹೋತ್ಸವ ಹಿನ್ನೆಲೆ ನಡೆದ ರಥೋತ್ಸವದಲ್ಲಿ ಸಚಿವ ಮಂಕಾಳು ವೈದ್ಯ ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದು ರಥಕ್ಕೆ ಬಾಳೆಹಣ್ಣು, ಕಡ್ಲೆ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದರು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಗ್ರಾಮದಲ್ಲಿ 2ನೇ ದಿನದ ಚಾಲುಕ್ಯ ಉತ್ಸವದ ರಂಗು ಜೋರಾಗಿದೆ. ಆದರೆ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರು ಅಸಮಾಧಾನ ಹೊರಹಾಕಿದ್ದಾರೆ. ಅವಧಿಗೂ ಮೊದಲೇ ವೇದಿಕೆಯಿಂದ ಕಲಾವಿದರನ್ನ ಜಿಲ್ಲಾಡಳಿತ ಹೊರಕ್ಕೆ ಕಳಿಸಿದೆ. ಇನ್ನು ಸಮಯದ ಅಭಾವ ನೆಪವೊಡ್ಡಿ ಸಂಗೀತ ಕಾರ್ಯಕ್ರಮಗಳನ್ನು ಅರ್ಧಕ್ಕೆ ನಿಲ್ಲಿಸಿದ್ದು ಆಯೋಜಕರ ವಿರುದ್ಧ ಕಲಾವಿದರ ತಂಡ ಬೇಸರ ಹೊರಹಾಕಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಕೋರಿಸಿದ್ದೇಶ್ವರ ಜಾತ್ರೆ ವಿಜೃಂಭಣೆಯಿಂದ ಜರುಗಿದೆ. ಶ್ರೀಮಠದ ಪೀಠಾಧಿಪತಿ ಶಟಸ್ಥಲ ಬ್ರಹ್ಮ ಸಿದ್ಧತೋಟೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಭವ್ಯ ರಥೋತ್ಸವ ನಡೆಯಿತು. ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ನಟ ಶ್ರೀನಾಥ್ ಭಾಗಿಯಾಗಿದ್ದರು. ಜಾತ್ರೆಗೆ ಬಂದ ಭಕ್ತರು ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು ಎಸೆದು ಭಕ್ತಿ ಪರಾಕಾಷ್ಠೆ ಮೆರೆದಿದ್ದಾರೆ. ಆ ಬಳಿಕ 4ರ ರತ್ನ ಪ್ರಶಸ್ತಿ ಪಡೆದ ನಟ ಶ್ರೀನಾಥ್ ಮಕ್ಕಳೊಂದಿಗೆ ವೇದಿಕೆ ಮೇಲೆ ನೀನೇ ಸಾಕಿದಾಗಿಣಿ ಹಾಡಿಗೆ ಹೆಜ್ಜೆ ಹಾಕಿದರು. ಬಾಂಗ್ಲಾದಲ್ಲಿ ಹಿಂದೂಗಳ ಸರಣಿ ಹತ್ಯೆ ಮುಂದುವರೆದಿದೆ. ಈ ಮಧ್ಯೆ ನಾಪತ್ತೆಯಾಗಿದ್ದ ಹಿಂದೂ ಯುವಕನ ಶವ ನದಿಯಲ್ಲಿ ಪತ್ತೆಯಾಗಿದೆ. ನವೋಗಾಂವ್ ಜಿಲ್ಲೆಯ ನದಿ ಪಕ್ಕದ ಸ್ಮಶಾನದಲ್ಲಿ ಶವ ಪತ್ತೆಯಾಗಿರುವುದು. ನಿಗೂಢವಾಗಿ ಮೃತಪಟ್ಟ ಯುವಕನನ್ನ ಅಭಿ ಅಂತ ಗುರುತಿಸಲಾಗಿದೆ. ಈತ ಜನವರಿ 11ರಂದು ಮನೆಯಿಂದ ಜಗಳ ಆಡಿಕೊಂಡು ಹೊರಗೆ ಬಂದಿದ್ದ. ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಈ ಬಗ್ಗೆ ಸ್ಥಳೀಯ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇಂದಿನಿಂದ ಟೀಂ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ T20 ಸರಣಿ ಶುರು ಆಗಲಿದೆ. ಸರಣಿಯ ಮೊದಲ ಮ್ಯಾಚ್ ನಾಗ್ಪುರದಲ್ಲಿ ನಡೀತಾ ಇದೆ.
ವಿಶ್ವಕಪ್ಗೂ ಮುನ್ನ T20 ಸರಣಿ ಗೆದ್ದು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವುದು ಸೂರ್ಯಕುಮಾರ್ ನೇತೃತ್ವದ ಟೀಂ ಇಂಡಿಯಾದ ಪ್ರಮುಖ ಗುರಿಯಾಗಿದೆ. ಇನ್ನೊಂದು ಕಡೆ ಭಾರತದ ನೆಲದಲ್ಲಿ ಟೆಸ್ಟ್ ಸರಣಿ, ಏಕದಿನ ಸರಣಿ ಗೆದ್ದ ಕಿವೀಸ್ ಟೀಂ T20 ಸರಣಿ ಮೇಲೂ ಕಣ್ಣಿಟ್ಟಿದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಶಿವರಾಜ್ ಕುಮಾರ್ ಅನ್ನ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ಶಿವಣ್ಣ ನಿವಾಸದಲ್ಲಿ ಭೇಟಿಯಾಗಿ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡಿದ್ದಾರೆ. ಬಿಗ್ ಬಾಸ್ ಫೈನಲ್ ಹಿಂದಿನ ದಿನ ಗಿಲ್ಲಿನೇ ಗೆಲ್ಲೋದು ಅಂತ ಶಿವಣ್ಣ ಭವಿಷ್ಯ ನುಡಿದಿದ್ರು. ಗಿಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್. ಗಿಲ್ಲಿ ಇತ್ತೀಚೆಗೆ ದರ್ಶನ್ ನಟನೆಯ ಡೆವಲ್ ಸಿನಿಮಾದಲ್ಲೂ ನಟಿಸಿದ್ರು. ಇದೀಗ ಡೆವಲ್ ಚಿತ್ರತಂಡ ಕೂಡ CVI ಶಂಕರ್ ಅಲಿಯಾಸ್ ಗಿಲ್ಲಿಗೆ ಬಿಗ್ ಬಾಸ್ ಗೆದ್ದದಕ್ಕೆ ಶುಭಾಶಯ ಕೋರಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ ನಟನೆಯ ಮನಶಂಕರ್ ಗಾರು ಈ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇರುವ ಮೆಗಾಸ್ಟಾರ್ ಸಿನಿಮಾಕ್ಕೆ ಅಲ್ಲು ಅರ್ಜುನ್ ವಿಶ್ ಮಾಡಿದ್ದಾರೆ. ಕಿಂಗ್ ಇಸ್ ಬ್ಯಾಕ್ ಅಂತ ಹೇಳಿದ್ದಾರೆ. ಅಲ್ಲದೆ ವೆಂಕಿಗೌಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಕನ್ನಡದಲ್ಲೇ ಪೋಸ್ಟ್ ಮಾಡಿದ್ದಾರೆ.